ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಹೃದಯದ ಆಲೋಚನೆಗಳನ್ನು ತೂರಿ ಹೋಗುವಂತ ದೇವರ ವಾಕ್ಯಗಳ ಅಧ್ಯಯನವು ದೇವರು ನಮಗೆ ಕೊಟ್ಟ ಒಳ್ಳೆಯ ಅವಕಾಶ. ನಿಮ್ಮ ಪ್ರೋತ್ಸಾಹದಾಯಕ ಕರೆಗಳು ಸೇವೆಯಲ್ಲಿ ನಮಗೆ ಬಲವಾಗಿದೆ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ ಮೊದಲಿನ 18 ವಚನಗಳನ್ನು ಧ್ಯಾನ ಮಾಡಲಿರುವಾಗ, ಪರ್ವತ ಪ್ರಸಂಗದ ನೈತಿಕತೆಯನ್ನು ಕಾರ್ಯರೂಪಕ್ಕೆ ತರಲು ರಾಜನಿಗೆ ಶಕ್ತಿ ಇದೆಯೋ? ಆತನು ಮಾಡಿದ ಅದ್ಭುತಗಳು ಏನನ್ನು ತಿಳಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದೇವರೇ, ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಕೀರ್ತನೆಗಳು 83ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಪರ್ವತ ಪ್ರಸಂಗದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಂಡ ನಾವು ಮುಂದುವರಿದು ಮತ್ತಾಯನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 8ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಪರ್ವತ ಪ್ರಸಂಗದ ನೈತಿಕತೆಯನ್ನು ಕಾರ್ಯರೂಪಕ್ಕೆ ತರತಕ್ಕ ಕ್ರಿಯಾಶಕ್ತಿ ತನ್ನಲ್ಲಿದೆ ಎಂದು ಯೇಸು ತೋರಿಸಿದ್ದು ಎಂಬುದಾಗಿದೆ. ಪ್ರಿಯರೇ, ಹಿಂದಿನ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗವು ಕೊನೆಗೊಂಡಿತ್ತು. ಇದರಲ್ಲಿ ನೀತಿಗಿಂತ ಹೆಚ್ಚಿನದನ್ನು ಎಲ್ಲೂ ಕೊಡಲಾಗಿಲ್ಲ ಎಂಬುದನ್ನು ಸ್ನೇಹಿತರು, ವೈರಿಗಳು ಒಪ್ಪಿಕೊಂಡಿದ್ದಾರೆ. ಈ ಉನ್ನತ ಮಟ್ಟವನ್ನು ನಾವು ಮುಟ್ಟುವುದು ಹೇಗೆ? ಇದಕ್ಕುತ್ತರಿಸುವುದಕ್ಕಾಗಿ ಮತ್ತಾಯನು ಕೆಲವು ಸರಣಿ ಅದ್ಭುತಗಳನ್ನು ಬರೆಯುವುದರ ಮೂಲಕ ಈ ನೀತಿಯ ಮಟ್ಟವನ್ನು ಕೊಟ್ಟಾತನಿಗೆ ಅದನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯವೂ ಇದೆ ಎಂಬುದನ್ನು ನಿರೂಪಿಸುತ್ತಾನೆ. ಪ್ರಿಯರೇ, ವಿಶ್ವಾಸಿಗಳಾದ ನಮಗೆ ಕರ್ತನು ಸ್ಪಷ್ಟಪಡಿಸಿದ್ದೇನೆಂದರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ. ಯೋಹಾನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನವನ್ನು ನೋಡಿರಿ. ಈ ಸತ್ಯಾಂಶವನ್ನು ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾನು, ನೀನು ನಮ್ಮ ಸ್ವಸಾಮರ್ಥ್ಯದ ಮುಖಾಂತರ ದೇವರಿಗೆ ಮೆಚ್ಚುಗೆಯಾದ ಯಾವುದನ್ನೂ ಮಾಡಲಾರೆವು. ಈ ಲೋಕಕ್ಕೆ ಪವಿತ್ರಾತ್ಮನನ್ನು ಕಳಿಸಿಕೊಟ್ಟ ಕ್ರಿಸ್ತನು ಆತನ ಮೂಲಕ ಕಾರ್ಯ ನಡೆಸಿ ನಮಗೆ ಮಾಡಲಾಗದ್ದನ್ನು ನಮ್ಮಿಂದ ಮಾಡಿಸುತ್ತಾನೆ. ಪ್ರಿಯರೇ, ಇದರಿಂದ ಒಂದು ಸಂಗತಿ ನಮಗೆ ತಿಳಿದು ಬರುತ್ತದೆ. ಮತ್ತಾಯನು ಯೇಸುವಿನ ಜೀವನ ಚರಿತ್ರೆಯನ್ನು ಕೊಡುತ್ತಿಲ್ಲ, ಇಲ್ಲವೇ ಯೇಸುವಿನ ಸೇವಾವಧಿಯ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯುತ್ತಿಲ್ಲ. ಬದಲಾಗಿ ಒಂದು ಚಲಿಸುವಿಕೆಯನ್ನು ತೋರಿಸ್ತಾ ಇದ್ದಾನೆ. ನಾವು ಇದನ್ನು ತಿಳಿಯಬೇಕು. ಅರಸನು ಬೆಟ್ಟದ ಮೇಲಕ್ಕೇರಿ ತನ್ನ ಪ್ರಣಾಳಿಕೆಯನ್ನು, ತನ್ನ ರಾಜ್ಯದ ಶಾಸನವನ್ನು ತಿಳಿಸಿದನು. ಈಗ ಆತನು ಬೆಟ್ಟದಿಂದ ಇಳಿದು ಬಂದು 12 ಅದ್ಭುತಗಳನ್ನು ಮಾಡುವುದನ್ನು ನೋಡುತ್ತೇವೆ. ಇದರಿಂದಾಗಿ ಆತನು ಈ ಭೂಮಿಯಲ್ಲಿ ಆಳುವಾಗ ತನ್ನ ರಾಜ್ಯದ ಶಾಸನವನ್ನು ಕಾರ್ಯರೂಪಕ್ಕಿಳಿಸಲು ಬೇಕಾದ ಕ್ರಿಯಾಶಕ್ತಿ ಆತನಲ್ಲಿ ಇದೆ ಎಂಬುದು ತಿಳಿದು ಬರುತ್ತದೆ. ಪ್ರಿಯ ವೀಕ್ಷಕರೇ, ನಾನು ಮೊದಲೇ ತಿಳಿಸಿದಂತೆ ಈ ಪರ್ವತ ಪ್ರಸಂಗವು ಇಲ್ಲಿ ಸಂಕ್ಷಿಪ್ತ ರೂಪದಲ್ಲಿರುತ್ತದೆ. ಆದರೆ ಆತನ 1000 ವರ್ಷದ ಆಳಿಕೆಯ ಕಾಲದಲ್ಲಿ ಅದು ನಮಗೆ ಪೂರ್ಣ ರೂಪದಲ್ಲಿ ಕೊಡಲ್ಪಡುತ್ತದೆ. ಅಂದರೆ ಇದಕ್ಕೆ ಇನ್ನೂ ಅನೇಕ ವಿಚಾರಗಳು ಸೇರಿಸಲ್ಪಡಲಿಕ್ಕಿದೆ. ಮತ್ತಾಯನು ಬರೆದ ಸುವಾರ್ತೆ 8 ಮತ್ತು 9ನೇ ಅಧ್ಯಾಯಗಳಲ್ಲಿ 12 ಅದ್ಭುತ ಕಾರ್ಯಗಳ ಕುರಿತಾಗಿ ಬರೆದಿದೆ. ರಾಜನ ಶಕ್ತಿಯನ್ನು ತೋರಿಸುವ ಎಲ್ಲ ಅದ್ಭುತಗಳನ್ನು ಮತ್ತಾಯನು ಬರೆಯದೆ ಈ ಕೆಲವನ್ನು ಮಾತ್ರ ಒಂದು ಕ್ರಮದಲ್ಲಿ ಬರೆಯುತ್ತಾನೆ. ಮೊದಲಿನ 6 ಅದ್ಭುತಗಳ ಕುರಿತಾಗಿ ಈಗ ನಾವು ನೋಡೋಣ. ಮೊದಲನೆಯದು, ಕುಷ್ಠರೋಗಿ ಸ್ವಸ್ಥನಾದದ್ದು. ಯೇಸು ಅವನನ್ನು ಮುಟ್ಟುತ್ತಾನೆ. ಇದು ಮಾನವ ರೋಗದ ಅತ್ಯುನ್ನತ ಸ್ಥಿತಿಯಾಗಿದೆ. ಎರಡನೆಯದು, ಶತಾಧಿಪತಿಯ ಸೇವಕರನ್ನು ದೂರದಿಂದಲೇ ಗುಣಪಡಿಸುತ್ತಾನೆ. ಅವರನ್ನು ಮುಟ್ಟುವ ಪ್ರಯತ್ನವೇನೂ ಆತನು ಮಾಡಲಿಲ್ಲ. ಮೂರನೆಯದು, ಪೇತ್ರನ ಅತ್ತೆಯನ್ನು ಸ್ವಸ್ಥಪಡಿಸಿದ್ದು, ಆಕೆಯನ್ನು ಮುಟ್ಟಿ. ನಾಲ್ಕನೆಯದು, ದೆವ್ವಗಳಿಂದ ಬಿಡಿಸಿದ್ದು, ಅಲೌಕಿಕವಾದ ಕ್ಷೇತ್ರಕ್ಕೆ ಪ್ರವೇಶ. ಐದನೇದು, ಪ್ರಾಕೃತಿಕ ಕ್ಷೇತ್ರವನ್ನು ಹೊಕ್ಕು ಪ್ರಕೃತಿಯ ಶಕ್ತಿಗಳ ಮೇಲೆ ತನಗಿರುವ ಶಕ್ತಿಯನ್ನು ಆತನು ಪ್ರಕಟಿಸಿದ್ದು. ಮತ್ತು ಆರನೆಯದು, ಆತ್ಮಿಕ ಜಗತ್ತಿನ ಅತೀ ಕಠಿಣವಾದ ಕಾರ್ಯ, ಗೆರಸೇನರ ಸೀಮೆಯಲ್ಲಿ 2 ಮೇಲಿಂದ ದೆವ್ವಗಳನ್ನು ಹೊರಡಿಸಿದ್ದು ಎಂಬುದಾಗಿದೆ.
ಪ್ರಿಯ ವೀಕ್ಷಕರೇ, ಈ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಯೇಸು ಕಾರ್ಯ ಮಾಡುತ್ತಾನೆ. ಮತ್ತಾಯನು ಇವುಗಳನ್ನು ಕಾಲಾನುಕ್ರಮವಾಗಿ ಚಿತ್ರಿಸದೆ ತರ್ಕಬದ್ಧವಾಗಿ ಬರೆಯುತ್ತಾನೆ. ಅವನ ದಾಖಲೆಯಲ್ಲಿ ಒಂದು ಚಲನೆ ಇದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಚನವನ್ನು. ಆತನು ಬೆಟ್ಟದಿಂದಿಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದೇ. ಪ್ರಿಯರೇ, ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದಾಗಿ ನೋಡುವಾಗ ಅಲ್ಲಿ ಸ್ವಲ್ಪವೇ ಜನ ಇದ್ದದಲ್ಲ. ಆತನು ತನ್ನ ಸೇವಾ ಕೇಂದ್ರವಾದ ಕಪೆರ್ನೌಮಿನಲ್ಲಿದ್ದಾನೆ. ಹಾಗಾದರೆ ಪರ್ವತ ಪ್ರಸಂಗ ಮಾಡುವಾಗ ಆತನು ಎಲ್ಲಿದ್ದನು ಎಂಬ ಪ್ರಶ್ನೆ ಬರುತ್ತದೆ. ಇದರ ಕುರಿತಾಗಿ ಅನೇಕ ಊಹನೆಗಳನ್ನು ನಾನು ಓದಿದ್ದೇನೆ. ಆದರೆ ಆ ಸ್ಥಳ ನಮಗೆ ಪ್ರಾಮುಖ್ಯವಲ್ಲ. ಆತನು ಇಳಿದು ಬರುವಾಗ ಬಹಳ ಜನರು ಗುಂಪಾಗಿ ಆತನನ್ನು ಹಿಂಬಾಲಿಸಿದರು ಎಂದು ಬರೆದದೆ. ಪ್ರಿಯರೇ, ನಾನು ಕಾಲೇಜಿನಲ್ಲಿ ಕಲಿಯುವಾಗ ನನ್ನ ಸಹಪಾಠಿಯೊಬ್ಬನು ಕಷ್ಟಕರವಾದ ಜೀವಿತದಲ್ಲಿ ಬಿದ್ದನು. ಅವನು ಆಕರ್ಷಕನಾಗಿದ್ದು ಎಲ್ಲರೂ ಮೆಚ್ಚುವಂತಿದ್ದನು. ಆದರೆ ಕೆಟ್ಟ ಸ್ನೇಹಿತರ ಸಹವಾಸಕ್ಕೆ ಬಿದ್ದು ಕುಡಿತದಿಂದಾಗಿ ತನ್ನ ಸೇವೆಯನ್ನು ಕಳಕೊಂಡನು. ತರಬೇತಿಯ ಕೊನೆಯಲ್ಲಿ ನಮ್ಮನ್ನು ಶಿಕ್ಷಕರು ತುಂಬ ಹೊಗಳಿದರು. ನಾವು ಏನು ಮಾಡಬೇಕೆಂದು ತಿಳಿಸಿದರು. ಆದರೆ ನಾವೆಲ್ಲರೂ ಕೋಣೆಗಳಿಗೆ ತೆರಳಿದ ಬಳಿಕ ಆ ನನ್ನ ಸಹಪಾಠಿ ನೆಲದಲ್ಲಿ ಬಿದ್ದು ಹೇಳಿದನು, ನನಗೆ ಯಾರೂ ಏನು ಮಾಡಬೇಕೆಂದು ಹೇಳಬೇಕಾಗಿಲ್ಲ, ಆದರೆ ಅದನ್ನು ಹೇಗೆ ಮಾಡಬೇಕೆಂಬುದಾಗಿ ಹೇಳಲಿ ಎಂಬುದಾಗಿ. ಪ್ರಿಯರೇ, ನಮಗೂ ಇದೇ ಬೇಕಾಗಿದೆಯಲ್ಲವೇ? ಅರಸನು ತನ್ನ ನೈತಿಕತೆಯನ್ನು ತಿಳಿಸಿದ್ದಾನೆ. ಅದನ್ನು ಜಾರಿಗೊಳಿಸುವ ಶಕ್ತಿ ಆತನಲ್ಲಿದೆಯೋ? ಮುಂದಕ್ಕೆ ನೋಡೋಣ. ಯೇಸು ಕುಷ್ಠ ರೋಗಿಯನ್ನು ಗುಣಪಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು ಎಂಬುದೇ. ಪ್ರಿಯರೇ, ಯೇಸು ಮೇಲಣ ಸ್ಥಿತಿಯಿಂದ ಈ ಕೆಳಗಿನ ಮಟ್ಟಕ್ಕೆ ಬಂದನು. ಸತ್ಯವೇದದಲ್ಲಿ ಪಾಪದ ಗುರುತಾಗಿರುವ ಕುಷ್ಠರೋಗವು ಗುಣವಾಗದ ರೋಗವೆಂದು ತಿಳಿಸಲ್ಪಟ್ಟಿತ್ತು. ಅನೇಕರು ಅದನ್ನು ಅಸಹಿಸುತ್ತಿದ್ದರು. ಈ ರೋಗಿಯು ಯೇಸುವಿನ ಬಳಿಗೆ ಬಂದಾಗ ನನ್ನನ್ನು ಗುಣ ಮಾಡುತ್ತೀಯಾ ಎಂದು ಕೇಳಲಿಲ್ಲ, ಇಲ್ಲವೇ ನೀನು ನನ್ನನ್ನು ಗುಣಪಡಿಸಬಲ್ಲೆಯಾ ಎಂದು ಕೇಳಲಿಲ್ಲ. ಅವನಲ್ಲಿ ನಂಬಿಕೆಯಿತ್ತು. ಅವನು ಯೇಸುವು ಕರ್ತನೆಂದು ಒಪ್ಪಿಕೊಂಡು ಕೇಳುತ್ತಾನೆ. ಅದರ ಆಧಾರದಲ್ಲಿ ಹೇಳುತ್ತಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಹೇಳಿದನು. ಪ್ರಿಯರೇ, ಅನೇಕ ವೇಳೆ ನಾವು ಕೇಳಿಕೊಳ್ಳುವುದೆಲ್ಲವೂ ದೇವರ ಚಿತ್ತಕ್ಕನುಸಾರವಾಗಿರುವುದಿಲ್ಲ. ಆತನ ಚಿತ್ತವಾದರೆ ಅದನ್ನು ಮಾಡುತ್ತಾನೆ. ದೇವರ ಚಿತ್ತಕ್ಕೆ ಪ್ರಾಮುಖ್ಯತೆ ಕೊಡಬೇಕಾದದ್ದು ಅಗತ್ಯ ಪ್ರಿಯರೇ. ಆದರೆ ಇದು ಕಷ್ಟಕರವಾದ ಕೆಲಸವಾಗಿದೆ. ನಾವಾದರೂ, ಕರ್ತನೇ, ಇದು ನನಗೆ ಅವಶ್ಯವಾದ್ದರಿಂದ ಇದನ್ನು ಮಾಡುತ್ತೀಯಾ ಎಂದು ಕೇಳುತ್ತೇವೆ. ಆದರೆ ಈ ಕುಷ್ಠರೋಗಿಯು, ನೀನು ಸ್ವಸ್ಥ ಮಾಡಬಲ್ಲೆ ಎಂದು ನನಗೆ ಗೊತ್ತಿದೆ, ಸ್ವಸ್ಥ ಮಾಡುತ್ತೀಯೋ ಎಂದು ಕೇಳುತ್ತಾನೆ. ಅಂದರೆ ಸ್ವಸ್ಥ ಮಾಡುವುದು ನಿನ್ನ ಚಿತ್ತಕ್ಕೆ ಸರಿಯಾದದ್ದೋ ಎಂದು. ಪ್ರಿಯರೇ, ಕರ್ತನು ಇಂತಿಂಥದ್ದನ್ನು ಮಾಡಲೇಬೇಕೆಂದು ಈ ದಿನಗಳಲ್ಲಿ ಪ್ರಾರ್ಥಿಸುವವರಿಗಿಂತ ಇದು ಎಷ್ಟು ಭಿನ್ನವಾದದ್ದು ನೋಡಿರಿ. ಪ್ರಿಯರೇ, ನಾವು ತೀರ್ಮಾನ ತೆಗೆದುಕೊಳ್ಳುವುದನ್ನು ದೇವರಿಗೆ ಬಿಡುವ. ಕೊನೆಗೂ ಹೇಗೋ ಆತನ ಚಿತ್ತವೇ ನೆರವೇರುತ್ತದಲ್ಲ. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನವನ್ನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಕೈ ನೀಡಿ ಅವನನ್ನು ಮುಟ್ಟಿದನು. ಬೇರೆ ಯಾರಾದರೂ ಒಂದು ವೇಳೆ ಆ ಕುಷ್ಠರೋಗಿಯನ್ನು ಮುಟ್ಟುತ್ತಿದ್ದರೆ ಏನಾಗುತ್ತಿತ್ತು? ಅವನು ಗುಣವಾಗುತ್ತಿರಲಿಲ್ಲ. ಬದಲಿಗೆ ಅವರಿಗೆ ಕುಷ್ಠರೋಗವು ಹತ್ತುತ್ತಿತ್ತು. ಆದರೆ ಇಲ್ಲಿ ಆದದ್ದನ್ನು ಗಮನಿಸಿರಿ. ಯೇಸು ಅವನನ್ನು ಮುಟ್ಟಿದನು. ಈ ರೋಗಿಗೆ ದೈಹಿಕವಾಗಿ ಕುಷ್ಠ ರೋಗವಿದ್ದದ್ದು ಮಾತ್ರವಲ್ಲದೆ ಅವನು ಬಹು ಭಯಂಕರವಾದ ಮನಸ್ಥಿತಿಯಲ್ಲಿಯೂ ಇದ್ದನು. ಅವನ ಹಿನ್ನೆಲೆ ನಮಗೆ ಗೊತ್ತಿಲ್ಲ. ಆದರೆ ಅವನು ಒಂದು ದಿನ ತನ್ನ ಕೈಯಲ್ಲಿ ಏನೋ ಒಂದು ಬಿರುಕನ್ನು ಕಂಡಿರಬಹುದು. ಗದ್ದೆಯಲ್ಲಿ ಉಳುತ್ತಿದ್ದವನು ಮನೆಗೆ ಬಂದು ಅದನ್ನು ಹೆಂಡತಿಗೆ ತೋರಿಸಿದನು. ಆಕೆ ಏನೋ ಒಂದು ಔಷಧವನ್ನು ಅದಕ್ಕೆ ಹಚ್ಚಿದಳು. ಮರುದಿನ ಬೆಳಿಗ್ಗೆ ಅದು ಕೆಂಪಾಗಿತ್ತು. ಅವನು ಅದರೊಳಗೆ ಕೆಲಸಕ್ಕೆ ಹೋದನು. ಇದು ಹೀಗೆಯೇ ಕೆಲವು ದಿನಗಳಿದ್ದ ಬಳಿಕ ಅವನ ಹೆಂಡತಿಗೆ ಚಿಂತೆಯುಂಟಾಯಿತು. ಅವನು ಯಾಜಕರಿಗೆ ಹೋಗಿ ತೋರಿಸಬೇಕೆಂದು ಆಕೆ ಹೇಳಿದಳು.
ಯಾಜಕನು ನೋಡಿ ಅವನನ್ನು 14 ದಿನ ಪ್ರತ್ಯೇಕವಾಗಿ ಇರಲು ಹೇಳಿದನು. ಆದರೆ ಅವಧಿಯ ಬಳಿಕ ಅದು ಇನ್ನೂ ಹರಡಿಕೊಂಡಿತ್ತು. ಆ ಯಾಜಕನು ಅವನಿಗೆ ಕುಷ್ಠರೋಗ ಎಂದು ಘೋಷಿಸಿದನು. ಅವನು ತಾನು ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳಿಗೆ ವಿದಾಯ ಹೇಳಿ ಬರುತ್ತೇನೆಂದು ಹೇಳಿದನು. ಆದರೆ ಯಾಜಕನು, ಅದು ಸಾಧ್ಯವಿಲ್ಲ, ನೀನು ನಿನ್ನ ಹೆಂಡತಿಯನ್ನಾಗಲಿ ಮಕ್ಕಳನ್ನಾಗಲಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲದೆ ಯಾರಾದರೂ ನಿನ್ನ ಸಮೀಪ ಬಂದರೆ ಅಶುದ್ಧನು ಅಶುದ್ಧನು ಎಂದು ನೀನು ಬೊಬ್ಬಿಡಬೇಕು ಎಂದು ಹೇಳಿದನು. ಆ ವ್ಯಕ್ತಿ ದೂರದಿಂದಲೇ ತನ್ನ ಮಕ್ಕಳು ಬೆಳೆಯುವುದನ್ನು ನೋಡಬೇಕಿತ್ತು. ಅವನಿಗೆ ತಂದ ಆಹಾರವನ್ನು ದೂರದಲ್ಲಿ ಇಟ್ಟು ಹೋಗುತ್ತಿದ್ದರು. ಅವರು ಹೋದ ನಂತರ ಅವನು ಬಂದು ಅದನ್ನು ತೆಗೆದುಕೊಳ್ಳಬೇಕಿತ್ತು. ಕೊನೆಗೆ ಅವನು ಒಂದು ದಿನ ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ ಎಂದನು. ಕರ್ತನಾದ ಯೇಸು ಏನು ಮಾಡಿದನು? ಅವನನ್ನು ಮುಟ್ಟಿದನು. ಪ್ರಿಯರೇ, ಈ ವ್ಯಕ್ತಿಗೆ ಯೇಸು ಮುಟ್ಟಿದ್ದು ಅವನ ಜೀವಿತದಲ್ಲಿ ಈವರೆಗೆ ನಡೆಯದ ಅದ್ಭುತವಾಗಿತ್ತು. ಅದು ಅವನ ಕುಷ್ಠವನ್ನು ಗುಣಪಡಿಸಿದ್ದಲ್ಲದೆ ಅದು ಅವನನ್ನು ತಿರುಗಿ ತನ್ನ ಮನೆಯವರ ಜೊತೆ ಸೇರಿಸಿತು. ಹಾಗೆಯೇ ಪ್ರಿಯರೇ, ದೇವರ ಕುಟುಂಬದಲ್ಲಿಯೂ ಅವನು ಸೇರಿದನು. ಕೂಡಲೇ ಅವನ ಕುಷ್ಠವು ಶುದ್ಧವಾಯಿತು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 4ನೇ ವಚನವನ್ನು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮಾರ್ಕನ ಸುವಾರ್ತೆಯ ಪ್ರಕಾರ ಈ ಮನುಷ್ಯನಿಗೆ ಎಷ್ಟು ಸಂತೋಷವಾಯಿತೆಂದರೆ ಅವನು ತನಗೆ ಸಿಕ್ಕಿದವರಿಗೆಲ್ಲ ಹೇಳಿಕೊಂಡನು. ಇದರ ಪರಿಣಾಮವಾಗಿ ಜನರು ಯೇಸುವಿನ ಮೇಲೆ ಒತ್ತೊತ್ತಾಗಿ ಸೇರಿಕೊಂಡರು ಮತ್ತು ಯೇಸು ಅವರಿಂದ ದೂರ ಹೋಗಿ ಅಡವಿಯ ಪ್ರದೇಶದಲ್ಲಿರಬೇಕಾಯಿತು. ಮುಂದಕ್ಕೆ ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ್ದು ಎಂಬುದಾಗಿ ನೋಡೋಣ. ಈಗ ಯೇಸು ಕಪೆರ್ನೌಮಿಗೆ ಪ್ರವೇಶಿಸಿದನು. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಎಂಬುದೇ. ಪ್ರಿಯರೇ, ಆ ಶತಾಧಿಪತಿಯು ಕುಷ್ಠರೋಗಿ ಸ್ವಸ್ಥನಾದದ್ದನ್ನು ಕೇಳಿರಬಹುದು. ಶತಾಧಿಪತಿಯು ಒಬ್ಬ ಅನ್ಯನು, 100 ಮಂದಿ ಸೈನ್ಯದ ಅಧಿಪತಿ. ಲೂಕನ ಸುವಾರ್ತೆಯಲ್ಲಿ ಅವನು ಯಹೂದ್ಯರಿಗಾಗಿ ಒಂದು ಸಭಾಮಂದಿರವನ್ನು ಕಟ್ಟಿಸಿದ್ದನು ಎಂದು ಬರೆದದೆ. ಈಗ ಶತಾಧಿಪತಿಯ ವಿನಂತಿಯನ್ನು ಕೇಳಿರಿ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 6ನೇ ವಚನ. ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಎಂಬುದೇ. ಪ್ರಿಯರೇ, ಆ ಆಳು ನಿಜವಾಗಿ ತುಂಬ ಗಂಭೀರ ಸ್ಥಿತಿಯಲ್ಲಿದ್ದನು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವವನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂತಿಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಆ ಶತಾಧಿಪತಿಯು ಅಧಿಕಾರದ ಸ್ಥಾನದಲ್ಲಿದ್ದನು. ಅವನು ರೋಮಾಯ ದಿರಿಸುಗಳನ್ನು ಧರಿಸಿಕೊಂಡು ತನ್ನ ಕೈ ಕೆಳಗಿನ ಸೈನಿಕನೊಬ್ಬನಿಗೆ ಇದನ್ನು ಮಾಡು ಅಂದರೆ ಅವನು ಹಾಗೆಯೇ ಮಾಡುತ್ತಿದ್ದನು. ಯಾಕೆಂದರೆ ಅವನಿಗಿರುವ ಶಕ್ತಿ ಅಧಿಕಾರಗಳಿಂದಾಗಿ. ಅವನು ಯೇಸುವಿನ ಕಡೆಗೆ ನೋಡಿ ಹೇಳಿದನು, ನಿನಗೂ ಇಂತಹ ಅಧಿಕಾರವಿದೆ. ಶಾರೀರಿಕ ಅಸ್ವಸ್ಥದ ಮೇಲೂ ಯೇಸುವಿಗೆ ಇಂತಹ ಅಧಿಕಾರವಿತ್ತೆಂಬುದನ್ನು ಅವನು ತಿಳಿದಿದ್ದನು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನವನ್ನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು 2 ಸಂದರ್ಭಗಳಲ್ಲಿ ಅತ್ಯಾಶ್ಚರ್ಯಪಟ್ಟನೆಂದು ಬರೆದದೆ. ಒಂದು ಇಸ್ರಾಯೇಲ್ಯರ ಅಪನಂಬಿಕೆ ನೋಡಿ, ಇನ್ನೊಂದು ಈ ಅನ್ಯನ ನಂಬಿಕೆಯನ್ನು ನೋಡಿ. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನವನ್ನು. ಇದಲ್ಲದೆ
ನಿಮಗೆ ಹೇಳುವುದೇನೆಂದರೆ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ್, ಯಾಕೋಬ್ ಎಂಬವರ ಸಂಗಡ ಊಟಕ್ಕೆ ಕೂಡುವರು ಎಂಬುದೇ. ಪ್ರಿಯರೇ, ಮೂಡಣ ಪಡವಣ ದಿಕ್ಕುಗಳಿಂದ ಬಹಳ ಜನ ಬರುತ್ತಾರೆಂದು ಆತನು ಹೇಳಿದ್ದು ಆಸಕ್ತಿಕರವಾಗಿದೆಯಲ್ಲವೇ? ಕರ್ತನು ಈ ಮಾತುಗಳು ನುಡಿದಾಗ ನಮ್ಮ ಪೂರ್ವಜರು ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಲ್ಲಿ ಇದ್ದಿರಬಹುದು. ಕರ್ತನು ಹೇಳಿದ ಮಾತಿನ ಅರ್ಥ, ಈ ಸುವಾರ್ತೆಯ ಸಂದೇಶ ಅವರೆಲ್ಲರಿಗೂ ತಲುಪಿ ಅವರು ಆತನ ಮೇಲೆ ನಂಬಿಕೆಯಿಟ್ಟು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ, ಈಸಾಕ, ಯಾಕೋಬರ ಸಂಗಡ ಕೂಡುವರು ಎಂಬುದಾಗಿ. ಎಂಥ ಅದ್ಭುತವಾದ ಮಾತು ನೋಡ್ರಿ. ಪ್ರಿಯ ವೀಕ್ಷಕರೇ, ಪ್ರತಿಯೊಬ್ಬ ವ್ಯಕ್ತಿಯು ಕ್ರಿಸ್ತನಲ್ಲಿ ವೈಯಕ್ತಿಕವಾದ ನಂಬಿಕೆಯನ್ನಿಡಬೇಕಿದೆ. ಯಾವನೂ ಕೂಡ ತನ್ನ ಸಭಾ ಸದಸ್ಯತನದಿಂದಾಗಲಿ, ಕುಟುಂಬದ ಆಚಾರ ಪದ್ಧತಿಗಳಿಂದಾಗಲಿ, ಹೆತ್ತವರು ಕ್ರೈಸ್ತರೆಂಬುದರಿಂದಾಗಲಿ ರಕ್ಷಣೆ ಪಡೆಯಲು ಸಾಧ್ಯವೇ ಇಲ್ಲ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನವನ್ನು. ಬಳಿಕ ಯೇಸು ಆ ಶತಾಧಿಪತಿಗೆ, ನೀನು ನಂಬಿದಂತೆ ನಿನಗಾಗಲಿ, ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಅಸ್ವಸ್ಥನಾಗಿದ್ದ ಆಳು ಯೇಸುವಿನ ಬಳಿ ಇಲ್ಲದಿದ್ದರೂ ಶತಾಧಿಪತಿಗೆ ಯೇಸುವಿನಲ್ಲಿದ್ದ ನಂಬಿಕೆಯಿಂದಾಗಿ ಆ ಆಳು ಸ್ವಸ್ಥಗೊಂಡನು. ಕುಷ್ಠರೋಗಿಯನ್ನು ಯೇಸು ಮುಟ್ಟಿದಾಗ ಅವನಿಗೆ ಗುಣವಾಯಿತು. ಈಗ ಶತಾಧಿಪತಿಯ ಆಳು ದೂರದಿಂದಲೇ ಸ್ವಸ್ಥನಾದನು. ಪ್ರಿಯರೇ, ಯೇಸು ಪೇತ್ರನ ಅತ್ತೆಯನ್ನು, ಇತರ ಅನೇಕರನ್ನು ಗುಣಪಡಿಸಿದ್ದು, ಈಗ ಸ್ವಸ್ಥ ಮಾಡುವ 3ನೇ ಅದ್ಭುತ ಕಾರ್ಯವನ್ನು ನಾವು ನೋಡಲಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸಿರಿ. ತರುವಾಯ ಯೇಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು. ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದೇ. ಪ್ರಿಯರೇ, ಪೇತ್ರನ ಅತ್ತೆ ಜ್ವರದಲ್ಲಿ ಬಿದ್ದಿದ್ದಳು. ಯೇಸು ಆಕೆಯನ್ನು ಮುಟ್ಟಿ ಗುಣಪಡಿಸಿದನು. ಈ 3 ಥರದ ಅಸ್ವಸ್ಥತೆಗಳನ್ನು ನೋಡಿರಿ. 1, ಗುಣಪಡಿಸಲಾಗದ ಕುಷ್ಠರೋಗ. 2ನೇಯದು ಪಾರ್ಶ್ವವಾಯು ರೋಗ. 3ನೇಯದು ಜ್ವರ, ಬಹುಶಃ ತಾತ್ಕಾಲಿಕವಾದದ್ದು. 4ನೇ ಅದ್ಭುತ ಕಾರ್ಯ ಸಂಜೆ ಸಂಭವಿಸಿತು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 16ನೇ ವಚನವನ್ನು. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ದೆವ್ವ ಹಿಡಿದವನು ಅಂದರೆ ಪಿಶಾಚನಿಂದ ಹಿಡಿಯಲ್ಪಟ್ಟಿದ್ದವನು. ಅನೇಕ ದೆವ್ವಗಳಿವೆ, ಆದರೆ ಒಬ್ಬನೇ ಒಬ್ಬ ಸೈತಾನನಿದ್ದಾನೆ. ಪ್ರಿಯರೇ, ಯೇಸುವಿನ ಬಳಿಗೆ ಅನೇಕರನ್ನು ಕರೆತಂದರು. ಪ್ರತ್ಯೇಕವಾಗಿ ಒಂದೊಂದು ಘಟನೆಯನ್ನು ಇಲ್ಲಿ ಹೇಳಿರುವುದಿಲ್ಲ. ಆ ದಿನದಲ್ಲಿ ಸಾವಿರಾರು ಜನರು ಸ್ವಸ್ಥರಾದರೆಂದು ಮತ್ತಾಯನು ತಿಳಿಸುತ್ತಿದ್ದಾನೆ. ಅನೇಕ ಮಂದಿ ಕುರುಡರಿಗೆ ಕಣ್ಣು ಬಂದವು. ಮೈ ನೆಟ್ಟಗಿಲ್ಲದ ಅನೇಕರು ನಡೆದಾಡುವಂತಾದರು. ಸಾವಿರಾರು ಕಿವುಡರಿಗೆ ಕೇಳುವಂತೆ ಆಯಿತು. ಆ ಕಾರಣದಿಂದಾಗಿಯೇ ಯೇಸುವಿನ ವೈರಿಗಳು ಆತನು ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ಹೌದೋ ಎಂದು ಪ್ರಶ್ನಿಸಲು ಹೋಗಲಿಲ್ಲ. ಆದರೆ ಅದಕ್ಕೆ ಬದಲಾಗಿ ಆತನು ಹೇಗೆ ಕಾರ್ಯಗಳನ್ನೆಲ್ಲ ಮಾಡಿದನೆಂದು ಕೇಳಿದರು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನವನ್ನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಮಾತು ಯೆಶಾಯನ ಪ್ರವಾದನೆ ಗ್ರಂಥದ 53ನೇ ಅಧ್ಯಾಯದ 4ನೇ ವಚನದ್ದು. ರೋಗ ಗುಣಪಡಿಸುವ ಬೋಧಕರು ಈ ವಚನವನ್ನು ತುಂಬ ಉಪಯೋಗಿಸುತ್ತಾರೆ. ದೈಹಿಕ ಸ್ವಸ್ಥತೆಯು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿರುತ್ತದೆ ಎಂದು ಅವರು ಹೇಳುತ್ತಾರೆ. ಹಾಗೂ ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು ಈ ವಚನವನ್ನು ಆಧಾರ ಮಾಡಿಕೊಳ್ಳುತ್ತಾರೆ. ಆದರೆ ಆಧುನಿಕ ರೋಗ ಶಾಂತಿಯ ಚಳುವಳಿಯನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಈ ಪ್ರವಾದನೆಯ ವಾಕ್ಯವನ್ನು ಪುನೊಮ್ಮೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೋಡಿರಿ. ನಿಜವಾಗಿಯೂ ನಮ್ಮ ವ್ಯಾಧಿಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು.
ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಪ್ರಿಯರೇ, ನಾವು ಯಾವುದರಿಂದ ಗುಣ ಹೊಂದಿದೆವು? ಈ ವಾಕ್ಯ ಭಾಗವು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ನಮ್ಮ ದ್ರೋಹ ಅಪರಾಧಗಳಿಂದ ನಾವು ಗುಣ ಹೊಂದಿದೆವು ಎಂಬುದಾಗಿ. ಇದು ಸತ್ಯವೋ ಎಂದು ನೀವು ಕೇಳಬಹುದು. ಈ ವಚನಗಳಲ್ಲಿ ಹೇಳಿದ್ದು ಇದೇ. ಯಾಕಂದರೆ ಪೇತ್ರನು ಹೇಳುತ್ತಾನೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ. ಪ್ರಿಯರೇ, ಯಾವುದರಿಂದ ಗುಣವಾಯಿತು? ಆತನ ಬಾಸುಂಡೆಗಳಿಂದ. ಪಾಪವೆಂಬ ರೋಗ. ಪ್ರಿಯರೇ, ಪೇತ್ರನು ಪಾಪದ ಕುರಿತಾಗಿ ಮಾತನಾಡುತ್ತಾನೆಂದು ಸ್ಪಷ್ಟಪಡಿಸಿದ್ದಾನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಪ್ರಿಯರೇ, ನಿನ್ನ ದೋಷ ಫಲವು ಆತನ ಮೇಲೆ ಹಾಕಲ್ಪಟ್ಟಿತು. ಸ್ಪಷ್ಟವಾಗಿ ಯೆಶಾಯನು ತಿಳಿಸುವುದೇನೆಂದರೆ, ಯೇಸುವು ಪಾಪವೆಂಬ ಮೂಲ ಸಮಸ್ಯೆಯನ್ನು ನಿವಾರಿಸಲಿಕ್ಕಿದ್ದನು. ಅಸ್ವಸ್ಥತೆಯು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿದೆ ಎಂದು ಹೇಳುವುದು ಬೇರೆ ವಿಚಾರ. ಮಾತ್ರವಲ್ಲದೆ ಪ್ರಾಯಶ್ಚಿತ್ತದಲ್ಲಿ ಮಹಿಮಾ ಶರೀರವಿದೆವೆಂಬುದು, ಶಾಪದಿಂದ ವಿಮುಕ್ತವಾದ ನೂತನ ಭೂಮಿಯು ಕ್ರಿಸ್ತನ ಪ್ರಾಯಶ್ಚಿತ್ತದಲ್ಲಿದೆ ಎಂಬುದು. ಆದರೆ ಇದು ಯಾವುದೂ ಈ ತನಕ ಸಂಭವಿಸಲಿಲ್ಲ. ಪಾಪವು ಸೈತಾನನು ಇನ್ನೂ ಆಳುತ್ತಿರುವ ಈ ದಿನಗಳಲ್ಲಿ ಪ್ರಾಯಶ್ಚಿತ್ತದಿಂದಾದ ರೋಗದ ಬಿಡುಗಡೆಯು ನಮಗಿನ್ನೂ ಉಂಟಾಗಿಲ್ಲ. ಪೌಲನು ತಿಮೋಥಿಯನಿಗೆ ಅವನ ಹೊಟ್ಟೆಯ ಅಸೌಖ್ಯದ ಕಾರಣಕ್ಕಾಗಿ ಸ್ವಲ್ಪ ದ್ರಾಕ್ಷಾರಸ ತೆಗೆದುಕೊಳ್ಳುವಂತೆ ಯಾಕೆ ಹೇಳಿದ? ಕ್ರಿಸ್ತನ ಪ್ರಾಯಶ್ಚಿತ್ತದ ಮೂಲಕ ಸ್ವಸ್ಥತೆ ಹೊಂದುವಂತೆ ಯಾಕೆ ತಿಳಿಸಲಿಲ್ಲ? ಹಿರಿಯರು ಬಂದು ರೋಗಿಗಾಗಿ ಪ್ರಾರ್ಥಿಸುವಂತೆ ಹೇಳಿದ ಯಾಕೋಬನು ಕ್ರಿಸ್ತನ ಪ್ರಾಯಶ್ಚಿತ್ತವನ್ನು ಆಧಾರ ಮಾಡಿಕೊಳ್ಳುವಂತೆ ಯಾಕೆ ಹೇಳಲಿಲ್ಲ? ತನ್ನಲ್ಲಿ ಒಂದು ಶೂಲ ನೆಟ್ಟಿದೆ ಎಂಬುದಾಗಿ ತನಗಿರುವ ಅಸ್ವಸ್ಥತೆ ಕುರಿತು ಹೇಳಿದ ಪೌಲನು ಯಾಕೆ ಕ್ರಿಸ್ತನ ಪ್ರಾಯಶ್ಚಿತ್ತದ ಮೂಲಕ ಸ್ವಸ್ಥತೆಯನ್ನು ಕೇಳಿಕೊಳ್ಳಲಿಲ್ಲ? ಪೌಲನು ಫಿಲಿಪ್ಪಿಯಲ್ಲಿರುವಾಗ ಅಸ್ವಸ್ಥತೆ ಕುರಿತು ಅನೇಕ ಬಾರಿ ಎದುರಿಸಬೇಕಾಗಿತ್ತು. ಎಪಫ್ರೋದಿತನು ಅಸ್ವಸ್ಥನಾಗಿದ್ದನು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ನೋಡಿರಿ. ಅಂಥ ಸಂದರ್ಭಗಳಲ್ಲೂ ಪೌಲನು ಕ್ರಿಸ್ತನ ಪ್ರಾಯಶ್ಚಿತ್ತದ ಮೂಲಕ ಸ್ವಸ್ಥತೆಯನ್ನು ಕೇಳಿಕೊಳ್ಳಲಿಲ್ಲ. ಪ್ರಿಯರೇ, ಸ್ವಸ್ಥತೆ ಹೊಂದುವುದು ಎಲ್ಲ ಸಂದರ್ಭಗಳಲ್ಲಿಯೂ ದೇವರ ಚಿತ್ತವಾಗಿರುವುದಿಲ್ಲವೆಂಬುದನ್ನು ನಾವು ತಿಳಿಯತಕ್ಕದ್ದು. ಆದರೆ ಕೆಲವೊಮ್ಮೆ ಗುಣಪಡಿಸುವುದು ದೇವರ ಚಿತ್ತವಾಗಿರುತ್ತದೆ. ರೋಗ ಶಾಂತಿಯ ಕೂಟಗಳಿಗೆ ಹೋಗುವ ಬದಲಾಗಿ ಶ್ರೇಷ್ಠ ವೈದ್ಯನಾಗಿರುವ ಯೇಸು ಕ್ರಿಸ್ತನ ಬಳಿಗೇನೆ ಯಾಕೆ ಹೋಗಬಾರದು? ಪ್ರಿಯಮಿತ್ರನೇ, ನೀನು ಗುಣ ಹೊಂದುವುದು ಆತನ ಚಿತ್ತವಾಗಿದೆಯೋ ಇಲ್ಲವೋ ತಿಳಿದುಕೋ. ದೈವಿಕ ರೋಗ ಸ್ವಸ್ಥತೆಯನ್ನು ನಾನು ನಂಬುತ್ತೇನೆ. ಆದರೆ ದೈವಿಕ ರೋಗ ಶಾಂತಿಯ ದೂತರನ್ನೆಲ್ಲ ತಮಗೆ ಶಕ್ತಿ ಉಂಟೆಂದು ಹೇಳಿಕೊಳ್ಳುವ ಮನುಷ್ಯರ ಬಳಿಗೆ ಹೋಗುವ ಬದಲು ನಾನು ನನ್ನ ಸ್ಥಿತಿಯನ್ನು ಶ್ರೇಷ್ಠ ವೈದ್ಯನ ಬಳಿಗೆ ಹೋಗಿ ಆ ಕುಷ್ಠರೋಗಿಯಂತೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ ಎಂದು ಹೇಳುವೆನು. ಆಗ ನಾವು ಗುಣ ಹೊಂದಿದರೂ ಹೊಂದದಿದ್ದರೂ ಆತನಿಗೆ ಮಹಿಮೆ ಉಂಟಾಗುತ್ತದೆ. ಇದು ನಮ್ಮ ಆಶೆಯೂ ಆಗಿರುತ್ತದೆ. ಮುಂದಕ್ಕೆ ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಚನ. ಯೇಸು ತನ್ನ ಸುತ್ತಲಿದ್ದ ಬಹು ಜನಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು ಎಂಬುದೇ. ಪ್ರಿಯರೇ, ಯೇಸುವಿನ ಸುತ್ತ ನೆರೆದ ಜನರ ದೊಡ್ಡ ಗುಂಪುಗಳನ್ನು ನೋಡಿರಿ. ಯೇಸು ಸಾವಿರಾರು ಮಂದಿ ರೋಗಿಗಳನ್ನು ಗುಣಪಡಿಸಿದ್ದನು. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಇದನ್ನು ಸಮರ್ಥಿಸಿ ಹೀಗೆ ಬರೆದಿದ್ದಾನೆ. ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು. ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದದೆ ಎಂದು ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮ ಎಲ್ಲ ಸ್ಥಿತಿಯಲ್ಲಿ ಕರ್ತನ ಬಳಿಗೆ ನೇರವಾಗಿ ಬಂದು ಬೇಡುವುದಾದರೆ ಆತನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಸಹಾಯ ಮಾಡಿ ನಮ್ಮನ್ನು
ನಡೆಸುತ್ತಾನೆ. ಈ ಸತ್ಯವನ್ನು ಅರಿತುಕೊಳ್ಳೋಣ. ಈ ಕೃಪಾಗಳಿಗೆಯಲ್ಲಿ ನಾವಿದ್ದಂಥ ಸ್ಥಿತಿಯಲ್ಲಿ ಕ್ರಿಸ್ತನ ಬಳಿಗೆ ಬರೋಣ, ಒಪ್ಪಿಕೊಳ್ಳೋಣ, ಬಿಡುಗಡೆಯನ್ನು ಸಮಾಧಾನವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾಗಳಿಗೆಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನೀನು ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನಾವು ಇನ್ನೂ ಪಾಪಮಯವಾದ ಜೀವಿತದಲ್ಲಿರುವುದಾದರೆ ಆ ಪಾಪವೆಂಬ ರೋಗದಿಂದ ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು. ನಿನ್ನ ಚಿತ್ತಕ್ಕನುಸಾರವಾಗಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ, ನಮ್ಮ ಅನಾರೋಗ್ಯಗಳು, ನಮ್ಮ ಬಲಹೀನತೆಗಳು ಎಲ್ಲವನ್ನು ತೆಗೆದುಹಾಕಿ ನಾವು ಬಲದಿಂದ ಬಲಕ್ಕೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನೀನು ಮಹಿಮೆ ಹೊಂದು ನಿನ್ನ ಆತ್ಮನಿಂದ ನಡೆಸಿ ನಿನ್ನ ಚಿತ್ತ ಅವರ ಜೀವಿತದಲ್ಲಿ ನೆರವೇರಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೇಸು, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿ ಕಾಣಲಿಲ್ಲ ಎಂದು ಯಾರನ್ನು ನೋಡಿ ಹೇಳಿದನು? ಯೇಸು, ನಾನಿಂಥ ದೊಡ್ಡ ನಂಬಿಕೆಯನ್ನು ಇಸ್ರೇಲ್ ಜನರಲ್ಲಿಯೂ ಕಾಣಲಿಲ್ಲ ಎಂದು ಯಾರನ್ನು ನೋಡಿ ಹೇಳಿದನು? ಉತ್ತರ: ಶತಾಧಿಪತಿಯನ್ನು, ಕುಷ್ಠರೋಗಿಯನ್ನು, ಪೇತ್ರನ ಅತ್ತೆಯನ್ನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು. ಯೇಸು ನನ್ನನ್ನು ಮುಟ್ಟಿದನು, ನನ್ನ ಮೇಲೆ ಕೃಪೆ ತೋರಿದನು. ನಾನು ಕುರುಡನಾಗಿದ್ದೆನು, ನನಗೀಗ ಕಣ್ಣು ಕಾಣಿಸುವವು. ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಸ್ವರೂಪನು, ನೀತಿಯ ಸೂರ್ಯನು ಆತನೇ, ಪಾಪ ವಿಮೋಚಕನು. ಲೋಕಕ್ಕೆ ಬೆಳಕು ಬೀರಿಸ್ತಾನೆ, ಅದ್ಭುತ ಸ್ವರೂಪನು, ನೀತಿಯ ಸೂರ್ಯನು ಆತನೇ, ಪಾಪ ವಿಮೋಚಕನು. ಆತನನ್ನು ನಂಬಿದವನು ಕತ್ತಲೆಯಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದಿದವನಾಗಿರುವನು. ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು. ಯೇಸು ನನ್ನನ್ನು ಮುಟ್ಟಿದನು, ನನ್ನ ಮೇಲೆ ಕೃಪೆ ತೋರಿದನು. ನಾನು ಕುರುಡನಾಗಿದ್ದೆನು,
ನನಗೀಗ ಕಣ್ಣು ಕಾಣಿಸುವವು. ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಸಿದ್ಧಳಾಗಿದ್ದೇನೆ, ನನ್ನನ್ನು ಕಳುಹಿಸು ನೀ. ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು. ಯೇಸು ನನ್ನನ್ನು ಮುಟ್ಟಿದನು, ನನ್ನ ಮೇಲೆ ಕೃಪೆ ತೋರಿದನು. ನಾನು ಕುರುಡನಾಗಿದ್ದೆನು, ನನಗೀಗ ಕಣ್ಣು ಕಾಣಿಸುವವು. ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು, ಸಿಲೋವಾ ಅಂದರೆ ಕಳುಹಿಸಲ್ಪಟ್ಟವನು. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಸ್ತುತಿ ಮಹಿಮೆ ಯೇಸು ರಾಜನಿಗೆ. ಆತ್ಮೀಯರೇ, ಯೇಸು ಕ್ರಿಸ್ತನು ಎಲ್ಲ ಕ್ಷೇತ್ರದಲ್ಲಿಯೂ ಕಾರ್ಯ ಮಾಡುತ್ತಾನೆ ಎಂಬುದನ್ನು ಮತ್ತಾಯನು ತರ್ಕಬದ್ಧವಾಗಿ ತಿಳಿಸುತ್ತಾನೆ. ತಾನು ಹೇಳಿದ್ದನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿ ಯೇಸುವಿನಲ್ಲಿ ಇತ್ತು. ಸ್ವಸ್ಥತೆ ಹೊಂದುವುದು ಎಲ್ಲ ಸಂದರ್ಭಗಳಲ್ಲಿಯೂ ದೇವರ ಚಿತ್ತವಾಗಿರುವುದಿಲ್ಲ. ಇದನ್ನು ನಾವು ತಿಳಿಯಬೇಕು ಮತ್ತು ನಾವು ನಮ್ಮ ಎಲ್ಲ ಸ್ಥಿತಿಯಲ್ಲಿ ಕ್ರಿಸ್ತನ ಬಳಿಗೆ ಬರಬೇಕು. ಈ ಸತ್ಯಕ್ಕೆ ವಿಧೇಯರಾಗಿ ನಡೆಯೋಣ. ಆತ್ಮೀಯ ವೀಕ್ಷಕರೇ, ನೀವು ಮಾಡಿದ ಕರೆಗಳಿಗಾಗಿ ವಂದನೆಗಳು. ನಿಮ್ಮ ಪ್ರಿಯರು ಕೂಡ ಸತ್ಯದ ಬೆಳಕಿಗೆ ಬರುವಂತಾಗಲು ಈ ಕಾರ್ಯಕ್ರಮವನ್ನು ಅವರಿಗೂ ಪರಿಚಯಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.